ಎಲ್ಪಿಜಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನ ನಿರಂತರ ಪೂರೈಕೆಯು ನಮ್ಮ ದೇಶದಲ್ಲಿ ಜನರಿಗೆ ಸದಾ ಕಾಲಕ್ಕೂ ಸಿಗುವ ತರದಲ್ಲಿ ವ್ಯವಸ್ಥೆಯನ್ನು ರೂಪಿಸುವ ಉದ್ದೇಶದಿಂದ ನಮ್ಮ ಮಂಗಳೂರಿನ ಬಳಿಯ ಬಾಲಾದಲ್ಲಿ ನಮ್ಮ ದೇಶದ ಅತಿ ದೊಡ್ಡ ಎಲ್ಪಿಜಿ ಸಂಗ್ರಹಣಾ ಗುಹೆ ಅಂದರೆ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ ಅನ್ನು ನಿರ್ಮಿಸಲಾಗಿದೆ. 80,000 ಮೆಟ್ರಿಕ್ ಟನ್ನಷ್ಟು ಎಲ್ಪಿಜಿಯನ್ನು ಈ ಕ್ಯಾವರನ್ ನಲ್ಲಿ ಸಂಗ್ರಹಿಸಬಹುದಾಗಿದೆ. ಈ ಎಲ್ಪಿಜಿ ಸ್ಟೋರೇಜ್ ಫೆಸಿಲಿಟಿ ನಮ್ಮ ದೇಶದಲ್ಲಿ ನಿರ್ಮಾಣ ಆದ 2ನೇ ಅಂಡರ್ಗ್ರೌಂಡ್ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ ಆಗಿದ್ದು, ಈ ಗುಹೆಯಲ್ಲಿ 6 ಲಕ್ಷ ಬ್ಯಾರಲ್ಗಳನ್ನು ಅಷ್ಟು ಎಲ್ಪಿಜಿಯನ್ನು ಸಂಗ್ರಹಿಸಬಹುದಾಗಿದೆ. ಈ ಫೆಸಿಲಿಟಿಯಲ್ಲಿ 2 ಪ್ರತ್ಯೇಕ ಅಂಡರ್ಗ್ರೌಂಡ್ ಚೇಂಬರ್ಗಳನ್ನು ನಿರ್ಮಿಸಲಾಗಿದ್ದು, ಇವುಗಳಲ್ಲಿ 40,000 ಮೆಟ್ರಿಕ್ ಟನ್ನಷ್ಟು ಪ್ರೋಪೇನ್ ಮತ್ತು 60,000 ಮೆಟ್ರಿಕ್ ಟನ್ನಷ್ಟು ಬೂಟೇನ್ ಅನ್ನು ಸಂಗ್ರಹಿಸಬಹುದಾಗಿದೆ. 854 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಯೋಜನೆಯು ಪ್ರಸ್ತುತ ಎಲ್ಲಾ ಪ್ರಮುಖ ಸುರಕ್ಷತಾ ಪರೀಕ್ಷಾ ಹಂತಗಳಲ್ಲಿ ಉತ್ತೀರ್ಣವಾಗಿದ್ದು, ಈಗ ಈ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ನ ಶೇಖರಣೆಗೆ ಸಿದ್ಧವಾಗಿದೆ ಎಂದು 2025ರ ಜೂನ್ 6ರಂದು ಈ ಕಾಮಗಾರಿಯನ್ನು ನಿರ್ಮಿಸಿರುವ ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ MEIL ನಲ್ಲಿ ತಿಳಿಸಿದೆ. ಈ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ ಅನ್ನು ನಮ್ಮ ದೇಶದ ಸರ್ಕಾರಿ ಉದ್ಯಮವಾದ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆ ತನ್ನ ಎಲ್ಪಿಜಿ ಶೇಖರಣೆಗಾಗಿ ಸ್ಥಾಪಿಸಿದೆ. ಈ ಕಾಮಗಾರಿಯನ್ನು ಕೇಂದ್ರ ಸರ್ಕಾರ 2018ರಲ್ಲಿ ಅನುಮೋದಿಸಿತು. ನಂತರದಲ್ಲಿ ಈ ಯೋಜನೆಯ ಕೆಲಸಗಳು 2019ರಲ್ಲಿ ಪ್ರಾರಂಭ ಆದವು. ಇದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ನಿರ್ಮಾಣ ಆದ ಮೊದಲನೇ ಎಲ್ಪಿಜಿ ಸಂಗ್ರಹಣಾ ಗುಹೆಯನ್ನು 2008ರಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿರ್ಮಿಸಲಾಗಿತ್ತು. ಹಾಗೂ ಈ ಎಲ್ಪಿಜಿ ಸ್ಟೋರೇಜ್ ಫೆಸಿಲಿಟಿಯಲ್ಲಿ 60,000 ಮೆಟ್ರಿಕ್ ಟನ್ನಷ್ಟು ಎಲ್ಪಿಜಿಯನ್ನು ಶೇಖರಿಸಬಹುದಾದ ಸ್ಟೋರೇಜ್ ಫೆಸಿಲಿಟಿ ಇದಾಗಿತ್ತು. ಈಗ ನಮ್ಮ ಮಂಗಳೂರಿನಲ್ಲಿ ನಿರ್ಮಾಣ ಆಗಿರುವ ಈ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ ದೇಶದ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ 1083 ಮೀಟರ್ ಉದ್ದದ ಸುರಂಗವನ್ನು ಹೊಂದಿದ್ದು, ಈ ಸ್ಟೋರೇಜ್ ಫೆಸಿಲಿಟಿಯ 2 ಮುಖ್ಯ ಚೇಂಬರ್ಗಳಾದ S1 ಮತ್ತು S2 ಚೇಂಬರ್ಗಳನ್ನು ಕ್ರಮವಾಗಿ 220 ಮೀಟರ್ ಮತ್ತು 225 ಮೀಟರ್ ಆಳದಲ್ಲಿ ನಿರ್ಮಿಸಲಾಗಿದೆ. ಈ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ ಅನ್ನು ಸಮುದ್ರ ಮಟ್ಟಕ್ಕಿಂತ 156 ಮೀಟರ್ನ ಆಳದಲ್ಲಿ ನಿರ್ಮಿಸಲಾಗಿದ್ದು, ಈ ಗುಹೆಗೆ ಸಮುದ್ರದಲ್ಲಿ ನಿರ್ಮಾಣ ಆಗಿರುವ ಫ್ಲೋಟಿಂಗ್ ಜೆಟ್ಟಿಗಳ ಮೂಲಕ ಮುಂದಿನ ದಿನಗಳಲ್ಲಿ ಅನಿಲವನ್ನು ಪಂಪಿಂಗ್ ಮಾಡುವ ಮೂಲಕ ಶೇಖರಿಸಲಾಗುವುದು. ಇದಕ್ಕಾಗಿ ಬೇಕಿರುವ ಪೈಪ್ಲೈನ್ ಅನ್ನು ಸಹಿತ ಈ ಸ್ಟೋರೇಜ್ ಫೆಸಿಲಿಟಿಯಿಂದ ಸಮುದ್ರದಲ್ಲಿನ ಜೆಟ್ಟಿಗಳವರೆಗೆ ಈಗಾಗಲೇ ನಿರ್ಮಿಸಲಾಗಿದೆ. ಈ ಸ್ಟೋರೇಜ್ ಗುಹೆ ಒಂದು ಎಲ್ಪಿಜಿ ಸಂಗ್ರಹಾಗಾರ ಮಾತ್ರವಲ್ಲ, ಮುಂದೆ ಯುದ್ಧ, ಆರ್ಥಿಕ ದಿಗ್ಬಂಧನಗಳು ಅಥವಾ ಅಂತಾರಾಷ್ಟ್ರೀಯ ಎಲ್ಪಿಜಿ ಆಮದುಗಳಿಗೆ ಅಡ್ಡಿಯಾಗಬಹುದಾದ ನೈಸರ್ಗಿಕ ವಿಕೋಪಗಳಂತಹ ಸಂದರ್ಭದಲ್ಲಿಯೂ ಸಹಿತ ಈ ಎಲ್ಪಿಜಿ ಶೇಖರಣಾ ಗುಹೆ ಉಪಯುಕ್ತವಾಗಲಿದೆ. ಮುಂದೆ ಈ ಎಲ್ಪಿಜಿ ಸ್ಟೋರೇಜ್ ಕ್ಯಾವರನ್ನಿಂದ ದಕ್ಷಿಣ ಮತ್ತು ಮಧ್ಯ ಭಾರತಾದ್ಯಂತ ನಿರಂತರವಾಗಿ ಎಲ್ಪಿಜಿ ವಿತರಣೆ ಆಗುವ ತರದಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇಂಧನದ ಭದ್ರತೆಯನ್ನು ಹೆಚ್ಚಿಸುವ ನಮ್ಮ ಭಾರತ ದೇಶದ ಪ್ರಯತ್ನಗಳಲ್ಲಿ ಈ ಯೋಜನೆ ಒಂದು ಪ್ರಮುಖ ಹೆಜ್ಜೆ ಎನ್ನಲಾಗುತ್ತಿದೆ. ಪ್ರಪಂಚದಲ್ಲಿ ಹೆಚ್ಚೆಚ್ಚು ಯುದ್ಧ ಭೀತಿಯ ವಾತಾವರಣಗಳು ಸೃಷ್ಟಿಯಾಗುತ್ತಿರುವ ಸಮಯದಲ್ಲಿ ಹಿಂದೆ ನಮ್ಮ ಹಿರಿಯರು ತಾವು ಬೆಳೆದ ಬೆಳೆಯನ್ನು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳರು ಅಥವಾ ಶತ್ರುಗಳ ಪಾಲಾಗದಿರಲಿ ಎಂದು ಭೂಮಿಯಲ್ಲಿ ಜಾಗೃತೆಯಾಗಿ ಮುಚ್ಚಿಡುತ್ತಿದ್ದರು. ಈಗ ನಮ್ಮ ದೇಶದ ಜನರ ದಿನನಿತ್ಯದ ಬಳಕೆಗೆ ಬೇಕಿರುವ ಪ್ರಮುಖವಾದ ಎಸೆನ್ಷಿಯಲ್ಗಳನ್ನು ಶತ್ರುಗಳಿಂದ ಮುಚ್ಚಿ ಇಡಬೇಕಾದಂತ ಪರಿಸ್ಥಿತಿ ಬಂದಿದೆ. ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.